ಆಲಾಡಿ ಹೋಗ್ಬೋದಲ್ಲ ಹಿಂಗೆ? ಹಾಂ ಹ್ಞೂ. ಬಟ್ ಇಲ್ಲೆಲ್ಲ ಸ್ವಲ್ಪ ಮಾನ್ಸೂನ್ಗಿಂತ ಪೋಸ್ಟ್ ಮಾನ್ಸೂನ್ ಬಂದರೆ ಬೆಸ್ಟು. ಪೀಕಲ್ಲಿ ಬಂದರೆ ಹೆವಿ ಸ್ಲಿಪ್ಪರಿ ಇರುತ್ತೆ. JCB ಇದೆ, ಹಂಗೆ ಹೋಗ್ರಿ ಅಂದರು. ನಾನು ಖುಷಿ ಪಟ್ಬಿಟ್ಟೆ, ಓ ಅಷ್ಟೇ ಬಿಡು ಇನ್ನೇನು ರೂಟ್ ಚೆನ್ನಾಗಿರುತ್ತೆ ಅಂತ. ಬಟ್ ಕಂಪ್ಯಾರಿಟಿವ್ಲಿ ಚೆನ್ನಾಗೇ ಇದೆ, ಇದೇನು ಅಂತ ತೆಗ್ದಾಕಂಗೇನಿಲ್ಲ. ಓಯ್ 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 ಬ್ಯೂಟಿಫುಲ್ ಹಿಮಾ, ಯು ಡಿಡ್ ಇಟ್. ಹಿಮಾ ಫಸ್ಟ್ ಅಡ್ವೆಂಚರ್ ಆಯಿತು. ರಾಜು ಮಾಡಿರೋ ಅಡ್ವೆಂಚರ್ ಮುಂದೆ ಇವೇನು ಅಲ್ಲ ಹಿಮ. ನೀನು ರಾಜು ಮಾಡಿರೋವೆಲ್ಲ ಮಾಡಬೇಕು ಅಂದರೆ ಯಾರು ಅಡ್ಡೆ ಆಡಿಲ್ಲ ಇಲ್ಲಿ. ಇಲ್ಲೊಂದು ಸ್ವಲ್ಪ ಅಚ್ಚುಕಟ್ಟಾಗೆ ಬಿಸಿಲು ಕಾದಾಗ ಬಂದರೆ ಅದಕ್ಕೆ ಆಟೋ ಅಣ್ಣ ಸ್ವಲ್ಪ ಬಿಸಿಲು ಕಾದ್ಮೇಲೆ ಹೋಗಪ್ಪ, ಸ್ವಲ್ಪ ಒಣಗಿರುತ್ತೇನಲ್ಲ ಅಂದರು. ಹೆಂಗೆ ಅನ್ನಿಸ್ತಾ ಇದೆ ಅಂದರೆ ಗೈಸ್, ಇದೆಲ್ಲ ಕಿತ್ತು ಬಿಸಾಡ್ಬಿಡೋಣ ಅನ್ನಿಸ್ತಾ ಇದೆ. ಇದೇನು ಜಾಕೆಟು ರೈನ್ ಕೋಟ್ ಎಲ್ಲ ಇಷ್ಟೇ. ನನ್ನ ಪ್ರಕಾರ ಲೆಫ್ಟ್ಗೆ ಅಮಾಸೆ ಬೈಲ್ ಅನಿಸುತ್ತೆ. ಪರವಾಗಿಲ್ಲ, ಹಿಂಗೆ ಬಂದ್ರೆ ಬೆಸ್ಟು. ಬಟ್ ಹಿಂಗೆ ಬಂದು ಹಂಗೆ ಹೋಗಿ ವಾಪಸ್ ಬರಬೇಕಾಗುತ್ತೆ. ಅದ್ರ ಬದಲು ಹಂಗೆ ಬರ್ರಿ. ಆಹಾ, ಫುಲ್ಲು ಸೆಕೆ ನೀರು ಗಾಯ್ಸ್, ಫುಲ್ಲು ಸೆಕೆ. ಆಗಲೇ 11:15 ಆಗಿದೆ. ಸೊ ಅಮಾಸೆ ಬೈಲಿಂದ ನಾನು ಸೀದಾ ಹುಳಿಕಲ್ ಕಡೆಗೆ ತಗೊತೀನಿ ಗೈಸ್. ಸ್ವಲ್ಪ ಇಂಟೀರಿಯರ್ಸ್ ಏನು ಹೋಗೋದು ಬೇಡ, ತಿರ್ಗಾ ಲೇಟ್ ಆಗಿಬಿಡುತ್ತೆ. ಏನಿಲ್ಲ, ಒಳಗೊಳಗೆ ಈ ಥರ ರೂಟ್ ಇರೋ ಕಡೆ ಪ್ಲ್ಯಾನ್ ಮಾಡಿದ್ದೆ ಅಷ್ಟೇ. ಅಮಾಸೆ ಬೈಲಿಂದ ಸ್ವಲ್ಪ ಹೊತ್ತು ರೈನ್ ಕೋಟ್ ಬಿಚ್ಚಿಬಿಟ್ಟು ಇಟ್ಬಿಡ್ತೀನಿ. ನನಗಂತೂ ಆಗ್ತಾಯಿಲ್ಲ ರೈನ್ ಕೋಟಲ್ಲಿ, ಒಳ್ಳೆ ಉಸಿರು ಬಂದಂಗೆ ಆಗುತ್ತೆ ರೈನ್ ಕೋಟ್ ಬಿಚ್ಚಿದ್ರೆ. ಈಗ ಇಲ್ಲಿಂದ ಅಮಾಸೆ ಬೈಲಿಂದ ಸಿದ್ದಾಪುರ ಒಳಗೆ ಹೋಗ್ತಾ ಇಲ್ಲ, ಟೈಮ್ ಆಗಲ್ಲ. ಒಳಗೆ ಆ್ಯಕ್ಚುಲಿ 90 ಅಂತ ಇದೆ. ಈಗ ಅಮಾಸೆ ಬೈಲ್ ಕಡೆಯಿಂದ ಸಿದ್ದಾಪುರಕ್ಕೆ ಬಂದೆ, ಟೈಮ್ ಬಂದು 12 ಆಗಿದೆ. ಒಂದು ಹಾಫ್ ಆನ್ ಅವರ್ ಬಂದೆ ಅಲ್ಲಿಂದ. ಸೊ ಈ ಕಡೆ ಈಗ ಹುಳಿಕಲ್ಗೆ ಹೋಗಿ ಯಾವ ಕಡೆಯಿಂದ ಮನೆ ಕಡೆಗೆ ಹೋಗೋದು ನೋಡೋಣ. ಫಸ್ಟ್ ಈ ಕಡೆ ಬಿಟ್ಟು ಬೆಟ್ಟ ಹತ್ತಿ ಮೇಲಕ್ಕೆ ಹೋದರೆ ಸಾಕು ಅನ್ನಿಸ್ಬಿಡೈತೆ, ಅಷ್ಟು ಬಿಸಿ. ಹ್ಯುಮಿಡಿಟಿ ಅನ್ಸುತ್ತೆ ಮೋಸ್ಟ್ಲಿ ಇಲ್ಲದು. ಕಮಲಶಿಲೆ, ಓ ನಾವು ಈ ಕಡೆಯಿಂದನೇ ನಾನು ಇವ್ರು ಬಂದಾಗ ಬಂದಿದ್ದು. ಈ ಕಡೆ ಸೀದಾ ನಿಮ್ಮ ಕಮಲಶಿಲೆಗೆ ಹೋಗಿ ಕೊಲ್ಲೂರಿಗೆ ಹೋಗ್ಬೋದು. ಪ್ಲ್ಯಾನ್ ಏನಂದರೆ ಒಂದು 8-9 ಗಂಟೆಗೆ ಮನೇಲಿ ಇರಬೇಕು. ಈಗ ಹುಳಿಕಲ್ ಘಾಟ್ಸ್ ಬರುತ್ತೆ, ಫಾಲ್ಸ್ ಇರುತ್ತೆ. ಸ್ವಲ್ಪ ಮೈ ಕೂಲ್ ಆದರೆ ಸಾಕು. ಇಲ್ಲಿ ಹೆವಿ ಹ್ಯುಮಿಡಿಟಿ ಇದೆ ಮಾತ್ರ. ಸ್ವಲ್ಪ ಎಲ್ಲ ನೀರು ಹರಿತಾ ಇದ್ದರೆ ಬೈಕಿಗೆ ಸ್ವಲ್ಪ ನೀರು ಹಾಕಬೇಕು. ಶೂಸ್ಗೆಲ್ಲ ಹೆವಿ ಕೆಸರಾಗಿದೆ. ಸ್ವಲ್ಪ ಮಳೆ ಹೊಡೆದ್ರೆ ಚೆನ್ನಾಗಿರುತ್ತೆ. ಹೋಗ್ತಿದ್ದಂಗೆ ಬೈಕ್ ಸರ್ವಿಸ್ಗೂ ಬಿಡಬೇಕು. ಏನು ಹುಡುಗನ ಕೂರಿಸ್ಕೊಂಡವ್ರೆ. ಚೆನ್ನಾಗಿತ್ತು ರೂಟು. ಅಮಾಸೆ ಬೈಲಿಂದ ಸಿದ್ದಾಪುರ, ತಿರ್ಗಾ ಆಲಾಡಿಯಿಂದ ಅಮಾಸೆ ಬೈಲೂ ಚೆನ್ನಾಗಿತ್ತು. ಈಗ ಹೊಸಂಗಡಿ 6 ಕಿಲೋಮೀಟ್ರಾ? ಹಂಗಾದ್ರೆ ಘಾಟಿ ಏನು ಅಷ್ಟೊಂದು ಕಾಣಲ್ಲ. ಹಂಗಾದ್ರೆ ಹುಳಿಕಲ್ ಈ ಕಡೆನೇ ಅಲ್ಲ? ಹುಳಿಕಲ್ ಹತ್ತಕ್ಕೂ ಮುಂಚೆ ಅಚ್ಚುಕಟ್ಟಾಗಿ ರೈನ್ ಕೋಟ್ ಹಾಕ್ಕೊಂಡ್ರೆ ಬದುಕ್ತೀನಿ. ಇಲ್ಲ ಅಲ್ಲೂ ಫುಲ್ಲು ಇದಿರುತ್ತೆ, ರೈನ್ ಇರುತ್ತೆ.
ನಾವು ಫಸ್ಟ್ಗೆ ಆಗುಂಬೆಗೆ ಬಂದಾಗ ಆ ಕಡೆಯಿಂದ ಇದು ಬರುತ್ತಲ್ಲ ಅದು ಯಾವುದೋ ಬೆಟ್ಟ, ಕುಂದಾದ್ರಿ ಹೋಗಿ ಅಲ್ಲಿಂದ ಕವಲೇದುರ್ಗ ಹೋಗಿ ಅಲ್ಲಿಂದ ಸೀದಾ ಇದು ಯಾವುದು ಸಾವಯವ ಡ್ಯಾಮ್ಗೆ ಹೋಗಿ ಅಷ್ಟೊತ್ತಿಗಾಗಲೇ ಒಂದು 6:30-7 ಆಗ್ಬಿಡ್ತು ಅಲ್ಲಿ ಬಿಡೋ ಅಷ್ಟೊತ್ತಿಗೆ. ಹುಳಿಕಲ್ ದುರ್ಗ ಘಾಟ್ ಬಂದಿದ್ದೀವಿ. ನಾನು ನೆನ್ನೆ ಸದ್ಯ ಫಾಗ್ ಲೈಟ್ಸ್ ಇತ್ತು, ಅದನ್ನ ಹಾಕ್ಕೊಂಡು ಒಂದು 5:10 ಮೆತ್ತಿಗೆಲ್ಲ. ಅದು ಬೇರೆ ನೈಟು ಹೆವಿ ಅಂದರೆ ಹೆವಿ ಫಾಗ್ ಇತ್ತು ಅವಾಗ. ಸೊ ಹಿಂಗೆ ಲೆಫ್ಟಲ್ಲಿ ಇಲ್ಲಿ ಅಷ್ಟೊಂದಿಲ್ಲ, ಅಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಲೈನ್ ಇತ್ತು, ಅಲ್ಲಿಗೂ ಇಲ್ಲೇ ಲೆಫ್ಟಲ್ಲಿ ನಮ್ಗೆ ಆ ಕಡೆ ಈ ಕಡೆ ಏನಿದೆ ಅಂತ ಗೊತ್ತಾಗ್ತಾಯಿಲ್ಲ. ನಾನು ಹಿಂಗೆ ಮುಂದೆ ಹೋಗ್ತಾಯಿದ್ದೀನಿ, ಬಾಯ್ಸ್ ಎಲ್ಲ ಹಿಂದೆ ಹಂಗೆ ಟೈಲ್ ಲೈಟ್ ಫಾಲೋ ಮಾಡ್ಕೊಂಡು ಬರ್ತಾಯಿದ್ದಾರೆ. ಮೈಯಲ್ಲೆಲ್ಲ ಸೆಕೆಂಡ್ ಕೀಳ್ತಾ ಇದೆ. ಇಲ್ಲೊಂದು ಸ್ವಲ್ಪ ಕೂಲ್ ಆಗ್ತಾಯಿದೆ ಈಗ. ಆಹಾ, ಈಗೊಂದು ಸ್ವಲ್ಪ ಅನುಕೂಲ ಆಗ್ತಾಯಿದೆ. ಅರ್ಧ ಬೆಟ್ಟ ಬಂದಿದ್ದೀವಿ. ಇಲ್ಲಿ ಆ ಸ್ಟ್ರೆಚ್ ಎಲ್ಲ ಕೊಡಚಾದ್ರಿ ಅನಿಸುತ್ತೆ. ಮಾಸ್ತಿ ಕಟ್ಟೆವರೆಗೂ ಇದೇ ಥರ ಇರುತ್ತೆ ಘಾಟಿ. ಸದ್ಯ ಮಧ್ಯಾಹ್ನ ಆಗಿರೋದಕ್ಕೆ ಮಳೆ ಫಾಗು ಏನಿಲ್ಲ. ಸುಮಾರು ಲೂಪ್ಸ್ ಹಾಕ್ಕೊಂಡು ಮೇಲಕ್ಕೆ ಬಂದ್ವಿ. ಇನ್ನು ಮೇಲೆ ಹತ್ತನೇ ಇದ್ದೀವಿ. ದೊಡ್ಡದು ನೋಡಿ, ಲಾಂಗ್ ಟರ್ನ್ ತಗೊಳ್ಳೋದು. ಇಲ್ಲೆಲ್ಲ ಒಂದು ಫಾಲ್ಸ್ ಇದೆ ನೋಡಿ, ಇಲ್ಲೂ ಫಾಲ್ಸ್. ಚಾರ್ಮಡಿ ಫೀಲಿಂಗ್ಸ್. ರಾತ್ರಿ ಫುಲ್ಲು ಫೀಲಿಂಗ್ಸ್. ರಾತ್ರಿ ಓಹೋ ಇಲ್ಲಿ ನೋಡಿ ಗೈಸ್, ಫುಲ್ಲು ಫಾಲ್ಸು. ಬ್ಯೂಟಿಫುಲ್. ಸ್ವಲ್ಪ ಬೈಕ್ ನಿಲ್ಲಿಸ್ಬಿಟ್ಟಿದ್ರು ಆಗಿತ್ತು ಹತ್ತು. ಇದ್ದಿದ್ರೆ ನಿನ್ನೆ ಶೂಟಿಂಗ್ ಮಾಡೋಕೆ ಆಗ್ತಿರಲ್ಲ. ಅವನೆಲ್ಲ ಯೋಚನೆ ಮಾಡಿದ್ರೆ ರಾತ್ರಿಯಲ್ಲಿ ಶೂಟಿಂಗ್ ಮಾಡೋಕೆ ಆಗ್ತಿತ್ತಾ?
ಸೊ ಈಗ ಬಂದು ಒಂದು ಸ್ವಲ್ಪ ಫ್ರೆಶ್ ಅಪ್ ಆದೆ. ಇಲ್ಲೇ ಸಖತ್ ಬಿಸಿ ಬಿಸಿ ಇತ್ತು ಎಲ್ಲ. ಈಗ ಒಂದು ಸ್ವಲ್ಪ ತಲೆ ಮೇಲೆಲ್ಲ ನೀರು ಹಾಕ್ಕೊಂಬಿಟ್ಟೆ. ನೋಡಿದ್ರೆ ಈಗ ಮಳೆ ಸ್ಟಾರ್ಟ್ ಆಯಿತು. ಎಲ್ಲ ಬಿಚ್ಚಾಕಿದೆ ಆ್ಯಕ್ಚುಲಿ, ಹಾಕ್ಕೋಬಾರ್ದು ಅಂತ. ಅಣ್ಣ ಹೇಳಿದ್ರು ಆ ಕಡೆ ಇನ್ನೂ ಕೂಲಾಗಿರುತ್ತೆ, ಇನ್ನೂ ಮಳೆ ಜಾಸ್ತಿ ಇದೆ ಅಂತ. ಸೊ ಅದಕ್ಕೆ ಈಗ ಹಾಕ್ಕೊಂಡು ಹೊರಡೋಣ. ಬ್ಯೂಟಿಫುಲ್. ಈಗ ಒಂದು ಸ್ವಲ್ಪ ಎಲ್ಲ ಮೋಡ ಕವಿತಾ ಇದೆ, ಮಳೆ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಕೆಳಗೇನು ಬೇಡ, ಮೇಲೆ ಹಾಕ್ಕೊಂಡಿರ್ತೀನಿ, ಹೊರಡೋಣ. ಇದು ಆ ದೊಡ್ಡ ಫಾಲ್ಸ್ ಸಖತ್ತಾಗಿತ್ತು. ಟೈಮ್ 11:15. ಹೇಳಿಲ್ವಾ ಈ ಘಾಟಿಗಳಲ್ಲಿ ಟೈಮ್ ಆಗೋಗುತ್ತೆ ಅಂತ. ವಾವ್, ಮುಂದೆ ಫಾಗ್ ನೋಡಿ, ಮುಂದೆ ಫಾಗ್ ಸಖತ್ತಾಗಿದೆ. ಕೂಲ್ ಆದರೆ ಸಾಕು ನೋಡಿ. ಇಲ್ಲಾಗಲೇ ಒಂದು ಸ್ವಲ್ಪ ಕೂಲ್ ಅನ್ನಿಸ್ತಾ ಇದೆ. ಕೆಳಗಡೆ ಮಾತ್ರ ಯಮ ಸೆಕೆ. ಈಗ ಕೆಳಗಡೆದು ಇದು ತೆಗೆದುಬಿಟ್ಟಿದ್ದೀನಿ. ಅದು ಎಷ್ಟನ ಮಳೆ ಆಗಲಿ ಹಿಂಗೆ ರೈಡ್ ಮಾಡ್ತೀನಿ. ರೈನ್ ಪ್ಯಾಂಟ್ ಏನು ಬೇಡ. ಇಲ್ಲೇನೋ ದೇವಸ್ಥಾನದ ಹತ್ರ ಊಟ ಇರುತ್ತೆ ಅಂದರು. ನಮಗೆ ಈಗಲೂ ಜ್ಞಾಪಕ ಐತೆ, ಅವಾಗ ಬರಬೇಕಾದ್ರೆ ಇಲ್ಲಿ ಹೆವಿ ರೈನ್ಫಾಲ್ ಆಗ್ತಾಯಿತ್ತು. ಈ ದೇವಸ್ಥಾನದ ಹತ್ರ ನಿಲ್ಲಿಸಿ ಬಂದಿದ್ವಿ. Oh my God. ವಾವ್, ಈ ವ್ಯೂ ನೋಡಿ ಗೈಸ್, ಯಬ್ಬ ಬ್ಯೂಟಿಫುಲ್. ಸಖತ್ತಾಗಿದೆಯಲ್ಲ. ಚಲೋ. ಒಳ್ಳೇದು ಮಾಡಮ್ಮ. ಇಲ್ಲಿ ನೋಡಿ ಫಾಗು. ಆಹಾ, ಇದೊಂದು ಸ್ವಲ್ಪ ತಕ್ಕೊಂಡ್ರೆ ಒಳಗೋಗಿ ಸ್ವಲ್ಪ ಕೂಲಾಗಲಿ. ಫುಲ್ಲು ಫಾಗ್ ಎದ್ದೋಯ್ತು ಇದ್ರೊಳಗೂ. ಟೆಂಪ್ರೇಚರ್ ಬಂದು 25 ಇದೆ. ಸೊ ಐಡಿಯಲ್ ಆಗಿದೆ. ಇಲ್ಲೊಂದು ವಾಟರ್ ಫಾಲ್ ಇದೆ. ವಾವ್, ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ಮಾತ್ರ. ಜಾರ್ತಾ ಇದೆ. ನಿಂತು 2 ನಿಮಿಷಕ್ಕೆ ಫುಲ್ಲಾಗಿ ಮಳೆ ಸ್ಟಾರ್ಟ್ ಆಗ್ಬಿಡ್ತು. ಹಾ, ಹಿಂದೆ ಬ್ಯಾಕು ಕೂಲ್ ಆಗ್ತಾಯಿದೆ. ಇಷ್ಟೊತ್ತವರೆಗೂ ರೈನ್ ಪ್ಯಾಂಟ್ ಹಾಕ್ಕೊಂಡು ಇಲ್ಲಿ ತೆಗ್ದಿದ್ದೀನಿ. ಇವಾಗ ಹೊಡಿತಾ ಐತೆ, ಎಲ್ಲ ನೆನೀತು. ಇಲ್ಲಿ ಬಿಡಿ, ಪರವಾಗಿಲ್ಲ. ಚೆಚ್ಚಿ ಬಡಿತಾ ಇದೆ ಮಳೆ ಹಂಗೆ. ಇಲ್ಲೇ ಪಕ್ಕದಲ್ಲಿ ಪರಮಾತ್ಮ ಶೂಟಿಂಗ್ ಪಾಯಿಂಟ್ ಇತ್ತು. ಈ ಮಳೆಯಲ್ಲಿ ಎಲ್ಲಿ ನಿಲ್ಲಿಸಿ ಸೊ ಪ್ಯಾಂಟ್ ಇದ್ಬಿಟ್ಟಿದ್ದರೆ ನಿಲ್ಲಿಸಿ ವೀಡಿಯೋ ಮಾಡ್ತಿದ್ದ ಗೈಸ್. ನಾನು ಯಾಕನ ತೆಗೆದ್ನು. ಇಲ್ಲಿ ಈ ಪಾಟಿ ಮಳೆ ಹೊಡಿತಾ ಇದೆ. ಪರವಶನಾದನು ಹರಿಯುವ ಮುನ್ನವೇ
ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ ಇದಕ್ಕಿಂತ ಬೇರೆ ಸಿಗಬಾರದಿತ್ತೇನೆ ಏನಾದರೂ ಕೂಡಿಟ್ಟುಕೋ ಈಗ ಗೈಸ್ ಇದೆ ಅಲ್ಲೇ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ರೋಡು ಅದೇ ಪರಮಾತ್ಮ ಶೂಟಿಂಗ್ ಪಾಯಿಂಟ್ ಹೋಗೋಣ ನಡೀರಿ ಚೆನ್ನಾಗಿದೆ ಬ್ಯೂಟಿಫುಲ್ ಆಗೋದು ಹೋಗೋಣ ಅವೆಲ್ಲ ಅಬ್ಸರ್ವ್ ಮಾಡಿ ಕ್ಯಾಪ್ಚರ್ ಮಾಡ್ತಾರಲ್ಲ ವಾವ್ ವಾವ್ ಬ್ಯೂಟಿಫುಲ್ ಈ ಊರ ಹೆಸರಂತೂ ಗೊತ್ತಿಲ್ಲ ಉಳಿಕಲ್ ಘಾಟ್ ಆಗಿ ಮೇಲಕ್ಕೆ ಬಂದಿದ್ದ ತಕ್ಷಣ ಕಾಣುತ್ತೆ ಇವೆಲ್ಲ ನಾನು ಜಸ್ಟ್ ಮ್ಯಾಪ್ ತೆಗೆದು ಹಿಂಗೆ ನೋಡಬೇಕಾದ್ರೆ ಉಳಿಕಲ್ ಘಾಟ್ ಆದಮೇಲೆ ಹಿಂಗೆ ಝೂಮ್ ಮಾಡಿದ್ದೆ ಅಲ್ಲಿ ನೋಡಿದ್ರೆ ಪರಮಾತ್ಮ ಶೂಟಿಂಗ್ ಪಾಯಿಂಟ್ ಅಂತ ಇತ್ತು ಅಂತ ನೋಡಿದ್ರೆ ಇಲ್ಲೇ ನೋಡಿ ಇಲ್ಲೇ ಇದೆ ಬಟ್ ಇದನ್ನು ನಿಲ್ಸೋಕ್ಕಾಗಲ್ಲ ಗಾಡಿ ನಿಲ್ಸೋಕ್ಕಾಗಲ್ಲ ನಡ್ಕೊಂಡು ಹೋಗ್ಬೇಕು ಬನ್ನಿ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಹೋಗ್ಬರೋಣ ನೋಡಿ ಅಲ್ಲಿ ಬೈಕ್ ಪಾರ್ಕ್ ಮಾಡಿದೆ ಇಲ್ಲಿ ಸ್ವಲ್ಪ ಹತ್ಸೋದೆಲ್ಲ ಕಷ್ಟ ಇದೆ ಅನ್ನಿಸ್ತು ಅದಕ್ಕಾಗಿ ಬೈಕ್ ಅಲ್ಲೇ ಪಾರ್ಕ್ ಮಾಡಿ ಮುಂದೆ ಇದು ಟೆಂಪ್ರರಿ ರೋಡ್ ಹಾಕಿರೋದು ಅನಿಸುತ್ತೆ ಮೋಸ್ಟ್ಲಿ ಇಲ್ಲಿ ಕಟ್ಟಿದೆ ಇಲ್ಲಿಗೆ ಎಂಡಿದೆ ನೋಡಿ ಆ ಕಡೆ ಕಂಟಿನ್ಯೂಸ್ ಇಲ್ಲ ಮೋಸ್ಟ್ಲಿ ಆ ಮೂವಿಗೆ ಹಾಕಿದ್ರೋ ಹೆಂಗೋ ಇಲ್ಲ ಫಸ್ಟ್ ಇತ್ತು ನಾಟ್ ಶೋರ್ ಪಾಯಿಂಟ್ ನೋಡಿದ್ರಲ್ಲ ಹೇಗಿತ್ತು ಕಮೆಂಟ್ ಮಾಡಿ ಡ್ರೋನ್ ಎಲ್ಲ ಇದ್ದರೆ ಇನ್ನೂ ಮಸ್ತಾಗಿ ತೆಗಿಬೋದಾಯ್ತು ಮಳೆ ನೀರು ಈಗ ಇಲ್ಲಿಂದ ಮಾಸ್ತಿಕಟ್ಟೆಗೆ ಹೋಗಿ ಅಲ್ಲಿ ಸಿಗ್ನಲ್ ಬರುತ್ತಾ ನೋಡಿಕೊಂಡು ಅಲ್ಲಿ ಸ್ವಲ್ಪ ಊಟ ಗೀಟ ಮಾಡ್ಕೊಂಡು ಶಿವಮೊಗ್ಗಗೆ ಹೋದ್ರೇ ಬೆಸ್ಟು ಅನಿಸುತ್ತೆ ರೋಡ್ ಚೆನ್ನಾಗಿರ್ಬೇಕು ಒಳಗೆಲ್ಲ ತಗೊಂಡ್ರೆ ರೋಡ್ಗಳು ಆ ಕಡೆ ಈ ಕಡೆ ಇರ್ತವೆ ಸೋಫಾ ಸೋ ಗುಡ್ ಮೇಲಕ್ಕೆ ಬಂದಿದ್ದ ತಕ್ಷಣ ಕೂಲಾಗಿದೆ ಇಲ್ಲೆಲ್ಲ ಅಲ್ಲಂತೂ ಹ್ಯುಮಿಡಿಟಿ ಯಪ್ಪ ಕಾಂಟ್ ಇವನ್ ಇಮ್ಯಾಜಿನ್ ಈ ಮಾನ್ಸೂನಲ್ಲೂ ಅಷ್ಟೊಂದು ಹ್ಯುಮಿಡಿಟಿನ ಅಂದರೆ ನಾವು ಅವಾಗ ಲೈಟಾಗಿ ಬಟ್ಟೆ ಹಾಕೊಂಡು ಹೋದರೆ ಪರವಾಗಿಲ್ಲ ಸೊ ಇಲ್ಲೇ ಹೋಟೆಲ್ ಶಬರಿಯಲ್ಲಿ ಊಟ ಮಾಡ್ಕೊಂಡೆ ಇಪ್ಪ ಏನು ಹೊಡಿತು ಅಂದರೆ ಮಳೆ ಸರಿಯಾಗಿ ಹೊಡಿತು ಮಾತ್ರ ಇಂದ ಮುತ್ತಿನಕೊಪ್ಪೆಯಿಂದ ತರೀಕೆರೆ ಈಗ ಟೈಮ್ ಬಂದು 2 o'clock ಆಗಿದೆ ಎಷ್ಟೊತ್ತಿಗೆ ರೀಚ್ ಆಗ್ತೀನಿ ನೋಡಿ ಮನೆಗೆ ಸುಮಾರು 350 ಕಿಲೋಮೀಟ್ರ್ ಇದೆ ಚೆನ್ನಾಗಿದೆ ಇದರಿಂದ ಕನೆಕ್ಷನ್ ಚೆನ್ನಾಗಿದೆ ಬ್ಯಾಟ್ರಿ ಡ್ರೈನ್ ಆಗುತ್ತೆ ಅದಕ್ಕೆ ಇನ್ನೊಂದು ಚಾರ್ಜಿಂಗಲ್ಲೇ ಇಟ್ಕೋಬೇಕಾಗತ್ತೆ ಕೆಳಗೆಲ್ಲ ತಣ್ಣಗಾಗ್ಬಿಡ್ತು ಸಖತ್ ಮಳೆ ಅಂದರೆ ಸಖತ್ ಮಳೆ ಗೈಸ್ ನಿಲ್ಲಂಗೆ ಇಲ್ಲ ಅಯ್ಯೋ 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 ಸುರಿತಾ ಇದೆ ಬಡಿತಾ ಇದೆ ಹಾಕ್ಕೊಂಡು ಜಡಿತಾ ಇದೆ
ಮೀನು ಹಿಡಿತಾ ಇದ್ದಾರೆ ಗೈಸ್. ವಾಟ್ ಎ ಬ್ಯೂಟಿಫುಲ್ ಪ್ಲೇಸ್. ಸಕ್ಕತ್ತಾಗಿದೆ ಗೈಸ್. ಓ ಮೋಸ್ಟ್ಲಿ ಮುಂಗಾರು ಮಳೆದು ಇಲ್ಲೇ ಎಲ್ಲ ಶೂಟ್ ಮಾಡಿರ್ತಾರೆ. ಇಂಥ ಮಳೆಯಲ್ಲಿ ಏನೋ ಸಿಗುತ್ತೆ ಗೈಸ್, ಒಂದು ಶಾರ್ಟ್ಸು, ಜಸ್ಟ್ ಒಂದು ಟೀ ಶರ್ಟು ವಿತೌಟ್ ಹೆಲ್ಮೆಟು, ಒಂದು 20-30 ಕಿಲೋಮೀಟ್ರ್ ಹೋಗ್ಬೇಕು ಫುಲ್ಲು ಮಳೆ. ಇಂಥ ಮಳೆಯಲ್ಲಿ ಬ್ಯೂಟಿಫುಲ್ ಬ್ಯಾಕ್ ವಾಟರ್ಸ್. ಈ ಕಡೆ ನೋಡಿ, ಈ ಕಡೆ ಇನ್ನೂ ಮಸ್ತಾಗಿದೆ. ಈ ಕಡೆ ಎಷ್ಟು ಚೆನ್ನಾಗಿ ನೋಡಿ, ಅಲ್ಲಿಂದ ಹಂಗೆ ಬಂದು ನೀರು ಫುಲ್ ಟರ್ನಲ್ಲಿ ಹರ್ಕೊಂಡು ಬರ್ತಾಯಿದೆ. ನಮ್ಮ ಡ್ಯಾಮ್ ಇಂಥ ಹತ್ರನೇ ಶೂಟಿಂಗ್ ಮಾಡಿರೋದು ಮುಂಗಾರು ಮಳೆ ಕ್ಲೈಮ್ಯಾಕ್ಸ್ದು. ಈಗ ಇದು ಯಾವುದು ತರೀಕೆರೆ ರೂಟಿಗೆ ತೊಗೊಂಡಿದ್ದೇನೆ. ಈ ಕಡೆ ಯಾವುದೋ ಫುಲ್ ಡೆನ್ಸ್ ಕಾಡು ಥರ ಕಾಣಿಸ್ತಾ ಇದೆ. ನಾಟ್ ಶೋರ್ ಹೆಂಗಿರುತ್ತೆ ಅಂತ. ಮಳೆ ಸ್ಟಾರ್ಟ್ ಆಯಿತು. ಅಮ್ಮ ಇಷ್ಟೊಂದು ಡಾರ್ಕ್ ಇದೆ ಅಂದರೆ ಇಲ್ಲಿ ಸಖತ್ ಡಾರ್ಕ್ ಇದೆ ಗೈಸ್. ನಾನು ಇನ್ನೊಂದು ಸ್ವಲ್ಪ ಹೊತ್ತು ಲೇಟ್ ಆಗಿದ್ದಿದ್ದರೆ ಹಾಕ್ಕೊಳ್ಳೋದು, ಅಂದರೆ ರೈನ್ ಕೋಟ್ ಹಾಕ್ಕೊಳ್ಳೋದು ನೆಂದು ಹೋಗ್ಬಿಡ್ತಿದ್ದೆ. ಈಗ ಮುತ್ತಿನಕೊಪ್ಪೆ ಬಿಡ್ತಾ ಇದ್ದೀವಿ. ಮುತ್ತಿನಕೊಪ್ಪೆಗೆ ಲಾಸ್ಟ್ ಟೈಮ್ ಬಂದಾಗ ನನ್ನ ಫ್ರೆಂಡು ಒಳಗಿಂದ ಕರ್ಕೊಂಡೋಗಿದ್ದ ಒಂದು ಸ್ವಲ್ಪ. ಈ ರೂಟು ಮೇಯ್ನ್ ರೂಟೋ ಇಲ್ಲ ಅಂದರೆ ಒಳಗಳ ರೂಟೋ ಗೊತ್ತಿಲ್ಲ. ಅದು ಹೆವಿ ಸಕ್ಕದಾಗಿ ಫಾರೆಸ್ಟ್ ಒಳಗಿತ್ತು.